ಇವತ್ತಿನಿಂದ ರಾಜ್ಯಾದ್ಯಂತ ಸಿಇಟಿ ಪರೀಕ್ಷೆ ಆರಂಭ ಆಗ್ತಾ ಇದೆ. ಒಂದಷ್ಟು ರೂಲ್ಸ್ ಮಾಡಿದ್ದಾರೆ, ಟೈಟ್ ರೂಲ್ಸ್. ಆದ್ರೆ ಎಷ್ಟೇ ರೂಲ್ಸ್ ಮಾಡಿ ನೀವು ಏನೇ ಮಾಡಿ ನೋ ಯೂಸ್. ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳದ್ದು ಅದೇ ರಾಗ ಅದೇ ಹಾಡು ಅನ್ನುವಂತ ಆಗಿದೆ. ರೂಲ್ಸ್ ಬ್ರೇಕ್ ಮಾಡಿ ಎಕ್ಸಾಮ್ಗೆ ಬಂದಿದ್ದಾರೆ ಈ ಸ್ಟೂಡೆಂಟ್ಸ್. ಎಕ್ಸಾಮ್ ಹಾಲ್ಗೆ ಫುಲ್ ಸ್ಲೀವ್ಸ್ ಧರಿಸಿ ಬಂದಿದ್ದಾರೆ ವಿದ್ಯಾರ್ಥಿಗಳು. ಮೊಬೈಲ್, ವಾಚ್, ಉಂಗುರ ಇದೆಲ್ಲ ಧರಿಸ್ಕೊಂಡು ಬಂದಿದ್ದಾರೆ ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳನ್ನ ಚೆಕ್ ಮಾಡಿ ಕಳಿಸ್ಬೇಕು ಅಂತಂದ್ರೆ ಬಹಳ ದೊಡ್ಡ ತಲೆನೋವು. ಫೇಶಿಯಲ್ ರೆಕಗ್ನಿಷನ್ ಮೂಲಕ ಸಿಬ್ಬಂದಿ ಚೆಕ್ ಮಾಡ್ತಾ ಇದ್ದಾರೆ. ರೂಲ್ಸ್ ಇದೆ, ಒಂದಷ್ಟು ರೂಲ್ಸ್ ಇದೆ, ಟೈಟ್ ರೂಲ್ಸ್ ಈ ಬಾರಿ. ಅಂದರೆ ಫುಲ್ ಸ್ಲೀವ್ಸ್ ಹಾಕಬಾರ್ದು, ಯಾವುದೇ ವಂಚನೆಗಳು ನಡಿಬಾರ್ದಲ್ಲ, ನೋಡ್ಕೊಂಡು ಬರೆಯುವಂಥದ್ದು, ಕಾಪಿ ಮಾಡುವಂಥದ್ದು ಅಥವಾ ಇನ್ನಿತರ ವಿಚಾರಗಳು, ಬ್ಲೂಟೂತ್ ಬಳಸೋದು, ಇಂಥದ್ದೆಲ್ಲ ಅನೇಕ ಬಾರಿ ಗಮನಿಸಿದ್ವಿ ಅನೇಕ ಪರೀಕ್ಷೆಗಳ ಸಂದರ್ಭದಲ್ಲಿ. ಹಂಗಾಗಬಾರ್ದು ಅಂತ ರೂಲ್ಸ್ ಮಾಡಿದ್ರು ಕೂಡ ಇವ್ರು ಯಾರು ಕೇರ್ ಮಾಡ್ತಾ ಇಲ್ಲ. ಅದೆಲ್ಲ ಹಾಕ್ಕೊಂಡು ಬಂದಿದ್ದಾರೆ. ಅದೆಲ್ಲ ತೆಗೆಸ್ಬಿಟ್ಟು ಎಕ್ಸಾಮಿಗೆ ಕಳಿಸ್ಬೇಕು ಅಂತಂದ್ರೆ ಆ ಸಿಬ್ಬಂದಿ ಪಾಪ ಹರಸಾಹಸ ಪಟ್ಟಿದ್ದಾರೆ. ಎಕ್ಸಾಮ್ ಬರ್ತಿದ್ದಾಳೆ. ನಾವು ಆ್ಯಕ್ಚುಲಿ ಹೊರನಾಡು ಕರ್ನಾಟಕದಲ್ಲೇ ಅಪ್ಲೈ ಮಾಡಿದ್ದು. ಈಗ ನಾವು ನೆಲ್ಲೂರಿನಲ್ಲಿರೋ ಕಾರಣದಿಂದ ಹೊರನಾಡದಲ್ಲಿ ನಾವು ಬಂದಿರೋದು. ಇವತ್ತು ಕನ್ನಡ ಎಕ್ಸಾಮ್ ಇದೆ, ಲ್ಯಾಂಗ್ವೇಜ್ ಎಕ್ಸಾಮು. ಸೊ ಬರ್ಲಿಕ್ಕೆ ಹೋಗಿದ್ದಾಳೆ. ಆಂಧ್ರ ಪ್ರದೇಶದ್ದು. ನಾವಿರೋದು ಕರ್ನಾಟಕನೇ. ನಾವು ವರ್ಕ್ಗೆ ಆಂಧ್ರದಲ್ಲಿರೋದಕ್ಕೆ ಹೊರನಾಡು ಕನ್ನಡದಲ್ಲಿ ಬಂದಿದ್ದೀವಿ ನಾವು. ಎಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾಳೆ. ನಾನು ಅನ್ಕೊಂಡಂಗೆ ಒಳ್ಳೆ PUC ನಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾಳೆ. ಸೊ ಅವಳು 96 ಮಾಡಿದಾಳೆ. ಸೊ ಹೋಪ್ ಫಾರ್ ದ ಬೆಸ್ಟ್. ಏನಾಗಬೇಕು ಅಂತ ಅನ್ಕೊಂಡಿದ್ದಾರೆ ನಿಮ್ಮ ಮಗಳು ಮುಂದೆ? ಅವಳು IIT ಪ್ರಯತ್ನ ಪಡ್ತಿದ್ದಾಳೆ. ಸೊ ವಿ ಆರ್ ಆಲ್ಸೋ ಸಪೋರ್ಟ್. ಕೋರ್ಸ್ಗಳಿಗೆ ನಡೆಯುವಂತಹ ಸಿಇಟಿ ಎಕ್ಸಾಮ್ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಇವತ್ತಿನಿಂದ 3 ದಿನಗಳ ಕಾಲ ಅಂದ್ರೆ ಏಪ್ರಿಲ್ 17ರವರೆಗೂ ಕೂಡ ಈ ಒಂದು ಎಕ್ಸಾಮ್ ನಡೆಯುತ್ತೆ. ಸದ್ಯ ನಾನು ಇವಾಗ ಮಲ್ಲೇಶ್ವರಂನ 18th ಕ್ರಾಸ್ ನಲ್ಲಿರುವಂತಹ ಬಾಲಕರ ಕಾಲೇಜ್ ಬಳಿ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ಒಂದು ಕಾಲೇಜು ಕೂಡ ಒಂದು ಎಕ್ಸಾಮ್ ಸೆಂಟರ್. ಸೊ ಈ ಬಾರಿ ಸರಿಸುಮಾರು 3,31,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ನೋಂದಣಿಯನ್ನ ಮಾಡ್ಕೊಂಡಿರುವಂತದ್ದು. ಹಾಗೆ ರಾಜ್ಯದಲ್ಲಿ ಒಟ್ಟು 755ಕ್ಕೂ ಅಧಿಕ ಪರೀಕ್ಷಾ ಕೇಂದ್ರಗಳಲ್ಲಿ ಈ ಒಂದು ಪರೀಕ್ಷೆ ನಡೀತಾ ಇದೆ. ಇವತ್ತು ಫಸ್ಟ್ ಎಕ್ಸಾಮ್ ಇರುವಂತದ್ದು ಗಡಿಭಾಗ ಹಾಗೆ ಹೊರನಾಡು ಭಾಗದ ಕನ್ನಡ ಮಕ್ಕಳಿಗೆ ಕನ್ನಡ ಪರೀಕ್ಷೆ ನಡೀತಾ ಇರುವಂತದ್ದು. ಹೀಗಾಗಿ ಪರೀಕ್ಷೆಗೆ ಎಲ್ಲಾ ರೀತಿಯ ತಯಾರಿಗಳನ್ನು ಕೂಡ ಈಗ ಆಲ್ರೆಡಿ ಏನು ಪರೀಕ್ಷಾ ಪ್ರಾಧಿಕಾರ ಮಾಡ್ಕೊಂಡಿರುವಂತದ್ದು. ಸದ್ಯ ಈಗ ಮಕ್ಕಳೆಲ್ಲರೂ ಕೂಡ ಒಳಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಈ ಬಾರಿ ಸಿಇಟಿ ಎಕ್ಸಾಮ್ ನ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿರುವಂತದ್ದು. ಅಂದ್ರೆ ಯಾವುದೇ ರೀತಿ ಅಕ್ರಮಗಳು ನಡಿಬಾರ್ದು ಅಂತ ಹೇಳಿ. ಹಾಗೆ ನಾವು SSLC ಹಾಗೆ PUC ಎಕ್ಸಾಮ್ ಅಲ್ಲಿ ನೋಡಿದಂತೆ ಈ ಒಂದು ಸಿಇಟಿ ಎಕ್ಸಾಮ್ ಅಲ್ಲೂ ಕೂಡ ವೆಬ್ ಕಾಸ್ಟಿಂಗ್ ಅನ್ನು ಅಳವಡಿಕೆ ಮಾಡಿರುವಂತದ್ದು. ಪ್ರತಿಯೊಂದು ಕೊಠಡಿಯಲ್ಲೂ ಕೂಡ CCTV ಅನ್ನು ಅಳವಡಿಕೆ ಮಾಡಲಾಗಿದೆ. ಹಾಗೆ ಎಲ್ಲದ್ರದ್ದು ಕೂಡ ಲೈವ್ ಸ್ಟ್ರೀಮಿಂಗ್ ಇರುತ್ತೆ. ಆ ಒಂದು ಲೈವ್ ಸ್ಟ್ರೀಮಿಂಗ್ ನ ಅಧಿಕಾರಿಗಳು ನೋಡ್ತಾ ಇರ್ತಾರೆ, ಯಾವುದೇ ರೀತಿ ಪರೀಕ್ಷಾ ಅಕ್ರಮಗಳು ಆಗಬಾರ್ದು ಅಂತ ಹೇಳಿ. ಹಾಗೆ ಕೆಲವೊಂದಿಷ್ಟು ವಸ್ತ್ರ ಸಂಹಿತೆಯನ್ನು ಕೂಡ ಜಾರಿಗೊಳಿಸಿರುವಂತದ್ದು. ಯಾವುದೇ ರೀತಿ ಜೀನ್ಸ್ ಪ್ಯಾಂಟ್ ಗಳನ್ನ ಹಾಕಂಗಿಲ್ಲ, ತುಂಬು ತೋಳಿನ ಶರ್ಟ್ಸ್ ಗಳನ್ನ ಹಾಕಂಗಿಲ್ಲ, ಹಾಗೆ ಕಿವಿಯಲ್ಲಿ ಓಲೆ ಧರಿಸೋಂಗಿಲ್ಲ, ಕೈಗೆ ಯಾವುದೇ ರೀತಿ ವಾಚ್ ಗಳನ್ನ ಹಾಕೋಂಗಿಲ್ಲ. ಅಂದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಎಲ್ಲಾ ಕೊಠಡಿಯಲ್ಲೂ ಕೂಡ ಏನು ಗಡಿಯಾರವನ್ನ ಹಾಕಿರುವಂತದ್ದು. ಅದನ್ನ ಹೊರತುಪಡಿಸಿ ವಿದ್ಯಾರ್ಥಿಗಳು ಯಾವುದೇ ರೀತಿ ಮೊಬೈಲ್ ಆಗಿರಬಹುದು, ಕ್ಯಾಲ್ಕುಲೇಟರ್ ಆಗಿರಬಹುದು, ವಾಚ್ ಗಳಾಗಿರ್ಬಹುದು, ಇದ್ಯಾವುದನ್ನು ಕೂಡ ತಗೊಂಡು ಹೋಗೋ ಹಾಗಿಲ್ಲ. ಹಾಗೆ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಸಿಇಟಿ ಎಕ್ಸಾಮ್ ಅಲ್ಲಿ ಏನು OMR ಶೀಟ್ ಅನ್ನ ಇರುತ್ತೆ, ಆ ಒಂದು OMR ಶೀಟ್ ಅನ್ನ ಏನು ತಿದ್ದಬೇಕಾದ್ರೆ ಕೆಲವೊಂದಿಷ್ಟು ಆನ್ಸರ್ ಶೀಟ್ ನ ಟಿಕ್ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಗೊಂದಲಗಳು ವಿದ್ಯಾರ್ಥಿಗಳಿಗೆ ಇತ್ತು. ಸೊ ಹೀಗಾಗಿ ಆ ಒಂದು ಗೊಂದಲ ಆಗಬಾರ್ದು ಅಂತ ಹೇಳಿ ಈ ಬಾರಿ ಹಾಲ್ ಟಿಕೆಟ್ ಕೊಡುವಂತಹ ಸಮಯದಲ್ಲಿ ಒಂದು ಮಾದರಿ OMR ಶೀಟ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ, ಯಾವ ರೀತಿ ಇರುತ್ತೆ ಈ ಒಂದು OMR ಶೀಟ್, ಯಾವ ರೀತಿ ತಿದ್ದಬೇಕು ಅಂತ ಹೇಳಿ. ಸದ್ಯ ನೀವು ನೋಡ್ತಾ ಇರ್ಬೋದು, ಯಾವುದೇ ರೀತಿ ಕೈಯಲ್ಲಿರುವಂತಹ ಬ್ರೇಸ್ಲೆಟ್ ಆಗಿರಬಹುದು, ವಾಚ್ ಆಗಿರ್ಬೋದು, ಇದ್ಯಾವುದು ಕೂಡ ಹಾಕುವಂತಿಲ್ಲ. ಸೊ ಅವೆಲ್ಲವನ್ನು ಕೂಡ ವಾಪಸ್ ತೆಗಿತಾ ಇರುವಂತದ್ದು ವಿದ್ಯಾರ್ಥಿಗಳು. ಈ ಬಾರಿ ಈ ಸಿಇಟಿ ಎಕ್ಸಾಮ್ ಅನ್ನ ಸ್ಟ್ರಿಕ್ಟ್ ಮಾಡಿದ್ದಾರೆ. ಅಂದ್ರೆ ನೀಟ್ ಎಕ್ಸಾಮ್ ಯಾವ ಮಾದರಿಯಲ್ಲಿ ನಡೆಯುತ್ತೆ ಆ ಒಂದು ಮಾದರಿಯಲ್ಲೇ ಈ ಒಂದು ಸಿಇಟಿ ಎಕ್ಸಾಮ್ಸ್ ಅನ್ನು ಕೂಡ ಮಾಡ್ತಾ ಇರುವಂತದ್ದು. ನೀವು ನೋಡ್ತಾ ಇರಬಹುದು, ಶಿಕ್ಷಕರು ಹಾಗೆ ಸಿಬ್ಬಂದಿಗಳು ಕೂಡ ಎಲ್ಲಾ ರೀತಿಯ ಪಾಕೆಟ್ಸ್ ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ಯಾರಾದ್ರೂ ಕಾಪಿ ಚೀಟಿ ತಂದಿದ್ದಾರಾ ಅಥವಾ ಇನ್ನೇನಾದ್ರು ತಂದಿದ್ದಾರಾ ಅಂತ ಹೇಳಿ. ಅಂದ್ರೆ ಪ್ರಮುಖವಾಗಿ ಎಕ್ಸಾಮ್ ಪ್ಯಾಡ್ ಗಳನ್ನು ಕೂಡ ಈ ಬಾರಿ ಏನೋ ಅಲೋ ಮಾಡ್ತಾ ಇಲ್ಲ, ಕೇವಲ ಹಾಲ್ ಟಿಕೆಟ್ ಅಷ್ಟೇ ಅಲೋ ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಏನೋ ಒಂದು ID ಕಾರ್ಡ್, ಇಷ್ಟನ್ನು ಹೊರತುಪಡಿಸಿ ಯಾವುದೇ ರೀತಿ ಬೇರೆ ಎಕ್ಸ್ಟ್ರಾ ವಸ್ತುಗಳನ್ನ ತೆಗೆದುಕೊಂಡು ಹೋಗುವಂತ ಹಾಗಿಲ್ಲ. ಸೊ ಒಟ್ಟಿನಲ್ಲಿ ಈ ಬಾರಿ ಸಿಇಟಿ ಎಕ್ಸಾಮ್ ಒಂದು ರೀತಿಯಲ್ಲಿ ಈಗ ಆಲ್ರೆಡಿ ಈ ಒಂದು ಎಕ್ಸಾಮ್ ನ ಫೀವರ್ ಶುರುವಾಗಿರುವಂತದ್ದು. ಹಾಗೆ ನಾಳೆ ನಾಡಿದ್ದು ಕೂಡ ಈ ಒಂದು ಎಕ್ಸಾಮ್ ನಡೀತೆ. ಎಕ್ಸಾಮ್ಗೆ ಬೇಕಾದಂತಹ ಎಲ್ಲ ತಯಾರಿಗಳನ್ನು ಕೂಡ ಪರೀಕ್ಷಾ ಪ್ರಾಧಿಕಾರ ಮಾಡ್ಕೊಂಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.